ಶುಕ್ರ ಪರ್ವತ ಅಂದರೆ ಹೆಬ್ಬೆರಳು ಕೆಳಗಡೆ ಇಲ್ಲಿ ಈ ಭಾಗಕ್ಕೆ ನಾವು ಶುಕ್ರ ಪರ್ವತ ಅಂತ ಹೇಳ್ತೀವಿ. ಇದು ಯಾವಾಗಲೂ ಉಬ್ಬಿರಬೇಕು ಅಂತ ನಾನು ಯಾವಾಗಲೂ ಹೇಳ್ತೀನಿ. ಉಬ್ಬಿರಬೇಕು ಅಂದರೆ ಬಹಳಷ್ಟು ಜಾಸ್ತಿ ಉಬ್ಬಿರಬಾರ್ದು, ಸ್ವಲ್ಪ ತಕ್ಕಮಟ್ಟಿಗೆ ಅದು ಉಬ್ಬಿರಬೇಕು ಅಂತ ಹೇಳ್ತೀವಿ. ಅದು ಈ ಥರ ಸಪಾಟಿದ್ರೆ ಅಂದರೆ ಡೌನ್ ಇದ್ದರೆ ಒಂಥರ ದಬ್ಬೆ ಥರ ಇರುತ್ತೆ, ಸಪಾಟಾಗಿರುತ್ತೆ. ಆ ಥರ ಇತ್ತು ಅಂದರೆ ಭಾಳಷ್ಟು ಲಾಸಸ್ ಕಾಣ್ತಾರೆ ಅಂತ ಹೇಳಿ ಅವ್ರಿಗೆ ಶುಕ್ರನ ಸಂಬಂಧಪಟ್ಟಂತೆ ಯಾವ ಸುಖಗಳು ಸಿಗಲ್ಲ ಅಂತಲೇ ಹೇಳ್ತೀವಿ. ಈ ರೀತಿ ಇತ್ತು ಅಂದರೆ ಭಾಳಷ್ಟು ದುಡಿತಾರೆ, ಭಾಳಷ್ಟು ಇದು ಮಾಡ್ತಾರೆ, ಸೊ ಅವ್ರಿಗೇನು ಲಾಭನೇ ಆಗೋಲ್ಲ. ಅಕಸ್ಮಾತ್ ಈ ಪರ್ವತ ಏನಾದರೂ ಉಬ್ಬಿದ್ರೆ ಗಾಡಿ, ಕಾರು, ದುಡ್ಡು, ಒಡವೆ ಎಲ್ಲ ಮನೆ ಎಲ್ಲ ಫೆಸಿಲಿಟೀಸು ಇವ್ರಿಗೆ ಇರುತ್ತೆ ಅಂತೇಳಿ. ಶುಕ್ರ ಚೆನ್ನಾಗಿರಬೇಕು ಅಂತ ಹೇಳ್ತೀವಲ್ವ, ಆ ಥರ ಇತ್ತು ಅಂದರೆ ಒಳ್ಳೆಯದು. ಅದೇ ಶುಕ್ರ ಇನ್ನೂ ಜಾಸ್ತಿ ಉಬ್ಬಿರುತ್ತೆ ಕೆಲವ್ರಿಗೆ, ಜಾಸ್ತಿ ಉಬ್ಬಿರಬಾರ್ದು ಅಂತಲೇ ಹೇಳ್ತೀವಿ, ಮೀಡಿಯಮಾಗಿ ಉಬ್ಬಿರಬೇಕು. ಜಾಸ್ತಿ ಉಬ್ಬಿತ್ತು ಅಂದರೆ ಒಂಥರ ಅವರಲ್ಲಿ ಕಾಮ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ. ಅವ್ರಿಗೆ ಸೆಕ್ಶುವಲಿ ಭಾಳಷ್ಟು ಅವರು ಒಂಥರ ಇದಾಗ್ತಾ ಇರ್ತಾರೆ, ಹಾಗಾಗಿ ಹ್ಯಾರಾಸ್ಮೆಂಟ್ ಕೂಡ ಅವ್ರ ಮೇಲೆ ನಡೆಯುತ್ತೆ ಅಂತ ಹೇಳ್ತೀವಿ. ಹಾಗಾಗಿ ಜಾಸ್ತಿನೂ ಉಬ್ಬಿರಬಾರ್ದು, ಕಡಿಮೆನೂ ಉಬ್ಬಿರಬಾರ್ದು. ಆ ಥರ ಶುಕ್ರ ಪರ್ವತ ಇತ್ತು ಅಂದರೆ ಭಾಳಷ್ಟು ಒಳ್ಳೆಯದು ಅಂತಲೇ ಹೇಳ್ತೀವಿ. ಅಕಸ್ಮಾತ್ ಶುಕ್ರ ಪರ್ವತದ ಮೇಲೆ ನಿಮಗೆ ಉದ್ದುದ್ದ ಲೈನು, ಈ ರೀತಿಯಾಗಿ ಉದ್ದುದ್ದ ಲೈನ್ ಬಂದಿತ್ತು ಅಂದರೆ ಒಳ್ಳೆಯದು. ಅಪಾರ್ಚುನಿಟೀಸು ಬೇರೆ ಬೇರೆ ಕಡೆ ನಿಮಗೆ ಸಿಗ್ತಾ ಇರುತ್ತೆ. ಅಡ್ಡಡ್ಡ ಲೈನು ಅದ್ರ ಮೇಲೆ ಬಂದುಬಿಡ್ತು ಅಂದರೆ ಇರೋ ಬರೋದೆಲ್ಲ ಕಳ್ಕೊಂಡು ಹಾಳಾಗ್ತಾರೆ.